ಈಗ ಎಲ್ರಿಗೂ ಕೂಡ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇರೋದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ IPL ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪುನರಾರಂಭ ಆಗುತ್ತಾ IPL ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. IPL ಪ್ಲೇಯರ್ಸ್ ಮತ್ತೆ ಕಣಕ್ಕಿಳಿತಾರಾ? ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಮತ್ತೆ ಆಕ್ಟಿವ್. ಇವತ್ತು BCCI ನಿಂದ ಮಹತ್ವದ ಸಭೆ ನಡೆಯುತ್ತೆ. IPL ಆಡಳಿತ ಮಂಡಳಿ ಜೊತೆ BCCI ಸಭೆಯನ್ನು ನಡೆಸುತ್ತೆ. ಸಭೆ ಬಳಿಕ ಪಂದ್ಯ ಪುನರಾರಂಭದ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಎಲ್ಲ ಓಕೆ ಆದ್ರೆ ನಾಳೆಯಿಂದಲೇ ಮತ್ತೆ ಮ್ಯಾಚ್. ಇವತ್ತೇ ವೇಳಾಪಟ್ಟಿ ರಿಲೀಸ್ ಮಾಡೋ ಸಾಧ್ಯತೆಗಳು ಕೂಡ ಇದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ ಪುನರಾರಂಭಕ್ಕೆ ದಿನಾಂಕ ನಿಗದಿ ಕೂಡ ಆಗುತ್ತೆ ಇವತ್ತು. ಅಂತಂದ್ರೆ ಇವತ್ತಿನ ದಿನ ಆರಂಭ ಆಗುತ್ತಾ, ಅವತ್ತಿನ ದಿನ ಆರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಬಟ್ ಮೇ ಬಿ 15 ಅಥವಾ 16ರಂದು ಟೂರ್ನಿಯನ್ನ ಮತ್ತೆ ಆರಂಭಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಿ BCCI ಮೂಲಗಳಿಂದ ಸದ್ಯಕ್ಕೆ ಮಾಹಿತಿ ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಸಂಜೆ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಕೊಂಡ ನಂತರ ಈ ಬೆಳವಣಿಗೆ ಆಗಿದೆ. ಸೊ ಹೀಗಾಗಿ ಈ ವಾರದಲ್ಲೇ ಟೂರ್ನಿ ಮತ್ತೆ ನಡೆಯೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಟೂರ್ನಿಯನ್ನ ಭಾರತದಲ್ಲೇ ಆಯೋಜಿಸೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಬಟ್ ಆದ್ರೆ ಧರ್ಮಶಾಲಾದಲ್ಲಿ ನಡೆಯಲಿರುವಂತಹ ಪಂದ್ಯವನ್ನ ಮಾತ್ರ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಇದಕ್ಕೂ ಮುನ್ನ ಮೇ 9ರಂದು ಧರ್ಮಶಾಲಾದಲ್ಲಿ ನಡೆಯಬೇಕಾಗಿದ್ದಂತಹ ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಣ ಪಂದ್ಯವನ್ನ ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಅರ್ಧದಲ್ಲೇ ಸ್ಥಗಿತವನ್ನ ಕೂಡ ಮಾಡಲಾಗಿತ್ತು. ಸೊ ಇದೀಗ ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯವನ್ನ ಮರು ಆಯೋಜಿಸುವ ಮೂಲಕ IPLಗೆ ಮತ್ತೆ ಚಾಲನೆಯನ್ನ ನೀಡೋದಕ್ಕೆ BCCI ನಿರ್ಧಾರವನ್ನ ಕೂಡ ಕೈಗೊಂಡಂತೆ ಕಾಣಿಸ್ತಾ ಇದೆ. ಅದರಂತೆ ಯಾವಾಗ ಈ ಒಂದು IPL ಪುನರಾರಂಭ ಆಗತ್ತೆ ಅನ್ನೋದು ಪ್ರಶ್ನೆಯಾಗಿರುವಂಥದ್ದು. ಸೊ ಇವತ್ತು ಸಭೆ ಇದೆ. ಸಭೆಯಲ್ಲಿ ಯಾವ ದಿನಾಂಕದಿಂದ ಅಂದರೆ ಯಾವಾಗಿನಿಂದ ಆರಂಭ ಆಗತ್ತೆ, ಸೊ ಯಾವಾಗ ಆರಂಭ ಮಾಡಬೇಕು ಅನ್ನೋದರ ಕುರಿತು ವೇಳಾಪಟ್ಟಿ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಬಹಳ ನಿರೀಕ್ಷೆಗಳು ಕೂಡ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಯಾವಾಗ ಆರಂಭ ಆಗುತ್ತೆ, ಯಾವಾಗ ಮತ್ತೆ IPL ಅನ್ನ ನಾವು ಕಣ್ತುಂಬಿಕೊಳ್ತೀವಿ. ಇವತ್ತು BCCI ಮಹತ್ವದ ಸಭೆಯನ್ನ ಕೂಡ ಕರೆದಿದೆ. ವಿರಾಮ ಬಳಿಕ ಶೀಘ್ರ IPL ಕದನ ಪುನರಾರಂಭ ಆಗತ್ತಾ ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೂಡ ಇವತ್ತು ಸಿಗ್ಲಿಕ್ಕಿದೆ. ಸೊ ಉತ್ತರ ಭಾರತದ ಬಹುತೇಕ ಕ್ರೀಡಾಂಗಣಗಳು ಪಾಕಿಸ್ತಾನದ ಗಡಿ ಭಾಗ ಅಥವಾ ಅದರ ಹತ್ತಿರದಲ್ಲೇ ಇರೋದ್ರಿಂದ IPL ಪಂದ್ಯಗಳನ್ನು ದಕ್ಷಿಣ ಭಾರತದ ನಗರಗಳಿಗೆ ಸ್ಥಳಾಂತರಿಸಿರೋದು BCCI. ಮುಂದಿರುವಂತಹ ಆಯ್ಕೆಗಳಲ್ಲಿ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು. ಕದನ ವಿರಾಮ ಜಾರಿ ಆದರೆ ಗಡಿಗೆ ತೀರಾ ಹತ್ತಿರದಲ್ಲಿ ಇರುವಂತಹ ಧರ್ಮಶಾಲಾ ಹೊರತುಪಡಿಸಿ ದೇಶದ ಇತರ 12 ಕ್ರೀಡಾಂಗಣಗಳಲ್ಲೂ ಕೂಡ ಪಂದ್ಯಗಳನ್ನು ಪುನರಾರಂಭ ಮಾಡೋದಕ್ಕೆ ಒಂದಷ್ಟು ನಿರ್ಧಾರಗಳನ್ನು ಕೂಡ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ಮಹತ್ವದ ಸಭೆ ಕೂಡ ಇದೆ.